4 ಮಿಸ್ಟೇಕ್ಸ್ ಜನರು ಪ್ರೋಟೀನಲ್ಲಿ ಮಾಡೋದನ್ನು ನಾನು ಹೇಳ್ತಿದ್ದೀನಿ. ಫಸ್ಟ್ ಮಿಸ್ಟೇಕ್, ನಾವು ದೋಸೆಯಲ್ಲಿ ದಾಳಿರ್ತದೆ, ದಾಳು ತಿಂತೇವೆ ಅಂತ. ಸೆಕೆಂಡ್ ಮಿಸ್ಟೇಕು, ನಾವು ಮತ್ತೆ ಕ್ಯಾಚಪ್ ಮಾಡ್ತೇವೆ ಲಂಚಲ್ಲಿ, ಡಿನ್ನರಲ್ಲಿ ಅಂತ. ಥರ್ಡ್, ಆಲ್ಮೋಸ್ಟ್ ನೋ ಪ್ರೋಟೀನ್ಸ್ ಇನ್ ಬ್ರೇಕ್ಫಾಸ್ಟ್. ಫೋರ್ತ್, ಓವರ್ ಎಸ್ಟಿಮೇಟಿಂಗ್ ನಟ್ಸ್. ಸ್ನೇಹಿತರೆ, ನಾನು ಡಯಟ್ ಆ್ಯಂಡ್ ಎಕ್ಸಸೈಸ್ ಸೀರೀಸ್ ಮಾಡ್ತಾಯಿದ್ದೀನಿ. ನಿಮಗೆ ಇದಕ್ಕೆ ಸ್ವಾಗತ. ನಾನು ಮೊನ್ನೆ ಹೇಳಿದ್ದೀನಿ, ನೀವು ತಿನ್ನೋದು ಹೆಲ್ದಿನೇ ಇದೆ, ಆದರೆ ಪೋರ್ಷನ್ ಮ್ಯಾಟರ್ಸ್. ಫಸ್ಟ್ ಮಿಸ್ಟೇಕ್ ನೋಡೋದಾದರೆ, ನಾವು ದಾಳು ತಿಂತೇವೆ ಅಂತ ಹೇಳಿದರೆ, ದೋಸೆದಲ್ಲಿ ಮತ್ತು ಇಡ್ಲಿಯಲ್ಲಿ 2 ದೋಸೆ 2 ಇಡ್ಲಿ ತಿಂದರೆ ನಿಮಗೆ ಸಿಗೋದು ಪ್ರೋಟೀನ್ ಕೇವಲ 3 to 4 ಗ್ರಾಮ್ಸ್ ಮಾತ್ರ. ಅದರ ಜೊತೆಗೆ ನೀವು ಟೀಯಲ್ಲಿ ಹಾಲು ಹಾಕಿ ಕುಡಿದ್ರೆ ಇನ್ನೊಂದು 3-4 ಗ್ರಾಮ್ಸ್ ಪ್ರೋಟೀನ್ ಸಿಗ್ಬೋದು. ಹೀಗೆ ಒಂದು 5 to 6 ಗ್ರಾಮ್ ಪ್ರೋಟೀನ್ ಮಾತ್ರ ನಿಮಗೆ ಸಿಗ್ತದೆ. ಕೆಲವರಲ್ಲಿ ಸೆಕೆಂಡ್ ಮಿಸ್ಟೇಕ್, ನೋ ಪ್ರೋಟೀನ್ಸ್ ಎಟ್ ಆಲ್. ಬರೀ ಚಿತ್ರಾನ್ನ, ಅವಲಕ್ಕಿ ಎಲ್ಲ ಮಾಡಿದರೆ ಅದರಲ್ಲಿ ಬೇರೆ ಮಿನಿಮಮ್ ಪ್ರೋಟೀನ್ ಇರ್ಬೋದು. ಮತ್ತು ಕೆಲವರು ಹೇಳ್ತಾರೆ, ಐ ವಿಲ್ ಈಟ್ ಪ್ರೋಟೀನ್ ಇನ್ ಲಂಚ್ ಆ್ಯಂಡ್ ಡಿನ್ನರ್ ಅಂತ. ಅದು ಬಾಡಿ ಹಾಗೆ ವರ್ಕ್ ಮಾಡೋದಿಲ್ಲ. ಬಾಡಿಗೆ ಇಡೀ ದಿವಸ ವರ್ಕ್ ಮಾಡಲಿಕ್ಕೆ ಎಲ್ಲ ಬೇಕಾಗಿರ್ತದೆ. ಹಾಗಾಗಿ ಎಲ್ಲ ಮೀಲ್ಸಲ್ಲೂ ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ಸ್ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾಗ್ತದೆ. ಆಮೇಲೆ ಫೋರ್ತ್ ಬಿಗ್ಗೆಸ್ಟ್ ಮಿಸ್ಟೇಕ್ ಈಸ್, ನಟ್ಸ್ ಇದ್ದರೆ ಒಂದು ಫಿಸ್ಟ್ ಫುಲ್ ಅಥವಾ ಒಂದು ಕಪ್ ಫುಲ್ ತಿನ್ನೋದು ಕೂತ್ಕೊಂಡು ಗೊತ್ತೇ ಆಗೋದಿಲ್ಲ. ಹೌದು, ಇದರಲ್ಲಿ ಪ್ರೋಟೀನ್ ಇರ್ತದೆ, ತುಂಬ ಇರೋದಿಲ್ಲ, ಆದರೆ ಜಾಸ್ತಿ ಕ್ಯಾಲೋರಿ ಮತ್ತು ಫ್ಯಾಟ್ಸ್ ಇರ್ತದೆ. ಹಾಗಾಗಿ ಪೋರ್ಷನ್ ಕೌಂಟ್ಸ್ ಇನ್ ಎವ್ರಿಥಿಂಗ್. ನೀವು ತೂರ್ದಾಳು 1 ಕಪ್ ತಿಂದರೆ ನಿಮಗೆ ಒಂದು 4 to 5 ಗ್ರಾಮ್ ಅಥವಾ 100 ಗ್ರಾಮಲ್ಲಿ 8 to 10 ಗ್ರಾಮ್ ಪ್ರೋಟೀನ್ ಸಿಗ್ತದೆ. 100 ಗ್ರಾಮ್ ಒಬ್ಬರಿಗೆ ಒಂದೇ ಸರಿ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ಕೂಡಿ ಬ್ಯಾಲೆನ್ಸ್ ಮಾಡಿ ನಿಮಗೆ ಬ್ರೇಕ್ಫಾಸ್ಟಲ್ಲಿ 15 to 20 ಗ್ರಾಮ್ ಪ್ರೋಟೀನ್ ಇರುವ ಹಾಗೆ ನಾವು ನೋಡಬೇಕಾಗ್ತದೆ. ಇದಕ್ಕೆ ಈಸಿ ಫಿಕ್ಸ್ ಏನಪ್ಪ ಅಂದರೆ, ನಾವು ಪ್ರತಿ ಮೀಲಲ್ಲಿ ನನ್ನ ಪ್ಲೇಟಲ್ಲಿ ಎಷ್ಟು ಪ್ರೋಟೀನ್ ಇದೆ ಅಂತ ನೋಡಬೇಕು. ಈ ಪ್ರೋಟೀನ್ ರಿಚ್ ಮೀಲ್ಸ್ ಅಥವಾ ಫುಡ್ಸ್ ನಾನು ಮೊದಲೇ ಹೇಳಿದ್ದೀನಿ, ಎಲ್ಲ ಫುಡ್ಸಲ್ಲೂ ಪ್ರೋಟೀನ್ ಇರ್ತದೆ. ನೀವು ಮಧ್ಯಾಹ್ನ ಊಟಕ್ಕೆ 2 ಚಪಾತಿ ತಿಂದರೆ 1 ಚಪಾತಿಯಲ್ಲಿ 2 to 3 ಗ್ರಾಮ್ ಪ್ರೋಟೀನ್ ಇರ್ಬೋದು, 2 ಚಪಾತಿ ತಿಂದರೆ. ಅದೇ ಥರ ಒಂದು ಸಣ್ಣ ಕಪ್ ರೈಸ್ ತಿಂದರೆ ಅದರಲ್ಲಿ 3 to 4 ಗ್ರಾಮ್ ಪ್ರೋಟೀನ್ ಇರ್ತದೆ. 1 ಮೊಟ್ಟೆ ತಿಂದರೆ 6 ಗ್ರಾಮ್ ಪ್ರೋಟೀನ್ ಸಿಗ್ತದೆ. ದಾಳು 100 ಗ್ರಾಮ್ ತಿನ್ನಲಿಕ್ಕೆ ಆಗೋದಿಲ್ಲ, 50 ಗ್ರಾಮ್ ತಿಂದರೆ ಅದರಲ್ಲಿ ಒಂದು 4 to 5. ಅದೇ ಥರ ಕರ್ಡ್ಸ್ ತಿಂದರೆ ಒಂದು 7-8 ಗ್ರಾಮ್ ಪ್ರೋಟೀನ್ ಸಿಗ್ಬೋದು. ಸೊ ಮಧ್ಯಾಹ್ನದ ಊಟದಲ್ಲಿ 25 to 30 ಗ್ರಾಮ್, ರಾತ್ರಿ ಊಟದಲ್ಲಿ 25 to 30 ಗ್ರಾಮ್, ನಡುವೆ ಉಳಿದ ಸ್ನ್ಯಾಕ್ಸ್ ಟೈಮಲ್ಲಿ ಬೆಳಗ್ಗೆ ಟೀ ಹೊತ್ತು ಅಥವಾ ಸಂಜೆ ಸ್ನ್ಯಾಕ್ ಜೊತೆಗೆ ಮತ್ತೊಂದು 3 to 4 ಆ್ಯಡ್ ಮಾಡಿ. ಫಾರ್ ಎಕ್ಸಾಂಪಲ್, 50 kg ವೆಯ್ಟ್ ಇದ್ದರೆ ಅಥವಾ ನನ್ನ ಹಾಗೆ ಒಂದು 65 to 67 ವೆಯ್ಟ್ ಇದ್ದರೆ ನಮಗೊಂದು 70 to 80 ಗ್ರಾಮ್ ಪ್ರೋಟೀನ್ ಬೇಕಾಗ್ತದೆ. ಅದು ನಾವು ಮಾಡುವ ಕೆಲಸದ ಮೇಲೆ ಹೊಂದ್ಕೊಂಡಿರ್ತದೆ. ನಾವು ತುಂಬ ಕೆಲಸ ಮಾಡೋರಿದ್ದರೆ, ಫಿಸಿಕಲಿ ಕೆಲಸ ಮಾಡೋರಿದ್ದರೆ ಅಥವಾ ಜಿಮ್ಮಿಗೆ ಹೋಗೋರಿದ್ದರೆ ಇನ್ನೂ ಜಾಸ್ತಿ ಪ್ರೋಟೀನ್ ಬೇಕಾಗ್ತದೆ. ಆನ್ ಆನ್ ಆ್ಯಾವ್ರೇಜ್ 1.2 ಗ್ರಾಮ್ ಪರ್ kg ಬಾಡಿ ವೆಯ್ಟ್. 60 kg ಇದ್ದವರಿಗೆ ಒಂದು 70 to 75 ಗ್ರಾಮ್ ಪ್ರೋಟೀನ್ ಬೇಕಾಗ್ತದೆ. ಹಾಲಲ್ಲಿ, ಕರ್ಡ್ಸಲ್ಲಿ, ಪನ್ನೀರ್, ಎಗ್ಸ್, ಫಿಶ್ ತಿನ್ನೋದಾದರೆ ನಮ್ಮೊಬ್ಬರು ಫ್ರೆಂಡ್ ತಮಾಷೆ ಮಾಡ್ತಿದ್ರು ನಾನು ಓದ್ತಿರುವಾಗ, ಏನ್ರಿ ನಿಮ್ಮ ಮಂಗಳೂರಲ್ಲಿ ಫಿಶ್ ಅಂತೀರಾ, ಒಂದು ಇಷ್ಟು ದೊಡ್ಡ ಅನ್ನದ ರಾಶಿ ಮೇಲೆ ಇಷ್ಟು ಸಣ್ಣ ತುಂಡು ಫಿಶ್ ತಿಂತೀರಾ ಅಂತ. ಆ ಕಾಲದಲ್ಲಿ ಎಲ್ಲರಿಗೂ ಬಡತನ ಇತ್ತು, ಫಿಶ್ ತುಂಬ ಕಾಸ್ಟ್ಲಿ, ಫಿಶ್ ಒಂದು ಪೀಸ್ ಕೊಡೋದೇ ಕಾಸ್ಟ್ಲಿ. ಹಾಗಾಗಿ ಫಿಶ್ಶೇ ತಿನ್ನಬೇಕಂತಿಲ್ಲ, ತಿನ್ನಲಿಕ್ಕೆ ಆಗ್ತದಾದರೆ ಇಡೀ ಬಂಗುಡೆ ತಿನ್ನಿ, ದೊಡ್ಡ ಬೂತಾಯಿ ತಿನ್ನಿ, ಅಥವಾ ಒಂದು ದೊಡ್ಡ ಪೀಸ್ 100 ಗ್ರಾಮ್ ಆಗುವಷ್ಟು ಫಿಶ್ ತಿನ್ನಿ. ಚಿಕನ್ ತಿಂತೀರಾದರೆ ಒಂದು ಸ್ವಲ್ಪ ಜಾಸ್ತಿ ಚಿಕನ್ ತಿನ್ನಿ, ಅದರಲ್ಲಿ ಗ್ರೇವಿ, ಮಸಾಲ, ಕ್ಯಾಶ್ಯೂನಟ್ ಎಲ್ಲ ಹಾಕಿದರೆ ಕ್ಯಾಲೋರೀಸ್, ಫ್ಯಾಟ್ ಎಲ್ಲ ಬರ್ತದೆ. ಅದು ಫ್ರೈ ಮಾಡಿರೋ ಚಿಕನ್ನು ಅಥವಾ ಈಗ ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಬೋದು, ಲೆಸ್ ಆಯಿಲ್, ಪ್ಯಾನ್ ಫ್ರೈ ಅಂಥದ್ದೆಲ್ಲ ತಿನ್ನಿ. ಫ್ಯಾಟ್ ಕೂಡ ಸಿಗ್ತದೆ, ಪ್ರೋಟೀನ್ ಸಿಗ್ತದೆ, ಕ್ಯಾಲೋರೀಸ್ ಸಿಗ್ತದೆ. ಹಾಗಾಗಿ ಟ್ರೈ ಟು ಇನ್ಕ್ಲೂಡ್ ಪ್ರೋಟೀನ್ ಇನ್ ಎವ್ರಿ ಮೀಲ್ ಆಫ್ ದ ಡೇ. ಮೀಲ್ಸ್ ಮಾಡುವಾಗ ಅಥವಾ ಬ್ರೇಕ್ಫಾಸ್ಟ್ ಮಾಡುವಾಗ ನಾವು ಪ್ರೋಟೀನ್ ಬಗ್ಗೆ ಟಚ್ ಮಾಡಿದ್ವಿ. ಕಾರ್ಬ್ಸ್ ಕೂಡ ನಮಗೆ ಬೇಕಾಗ್ತದೆ. ಈ ದಾಳು, ಚಣ, ಕಾಳು, ಬೇಳೆ ತಿಂದರೆ ಅದರಲ್ಲೂ ಕೂಡ ಕಾರ್ಬ್ಸ್ ಇರ್ತದೆ. ಅನ್ನ ಸ್ವಲ್ಪ ಕಡಿಮೆ ಮಾಡ್ಬೋದು. ಕ್ವಾಂಟಿಟಿ ನಾವು ಕಡಿಮೆ ಮಾಡಬೇಕಂತಿಲ್ಲ, ಕ್ವಾಲಿಟಿಯನ್ನು ಚೇಂಜ್ ಮಾಡಬೇಕು. ಯಾಕಂದರೆ ಅನ್ನ ಕಡಿಮೆ ಮಾಡಿದರೆ ಹೊಟ್ಟೆಗೆ ನಮಗೆ ತುಂಬಲಿಲ್ಲ ಅಂದರೆ ಸ್ವಲ್ಪ ತರಕಾರಿ ಜಾಸ್ತಿ ತಿನ್ನುವ ಅಥವಾ ಪ್ರೋಟೀನ್ ಜಾಸ್ತಿ ತಿನ್ನುವ, ಓವರಾಲ್ ತಿನ್ನುವ ಕ್ವಾಂಟಿಟಿ ನಾವು ಅಷ್ಟೇ ಇಡ್ಬೋದು. ಆದರೆ ವಿ ಹ್ಯಾವ್ ಟು ಚೇಂಜ್ ದ ಪೋರ್ಷನ್ಸ್. ತುಂಬ ಹೊಟ್ಟೆ ಬಿರಿಯುವಷ್ಟು ಅನ್ನ ತಿಂದರೆ ಅದು ಬರೀ ಕಾರ್ಬ್ಸ್ ಮತ್ತು ಕ್ಯಾಲೋರೀಸ್ ಕೊಡ್ತದೆ, ಪ್ರೋಟೀನ್ ಇರುವುದಿಲ್ಲ. ಹಾಗಾಗಿ ಎಲ್ಲ ಮೀಲಲ್ಲಿ ಪ್ರೋಟೀನ್ ಹಾಕಿ, ಹಣ್ಣು ತಿನ್ನಿ,
ತರಕಾರಿ ತಿನ್ನಿ, ಸ್ವಲ್ಪ ನಟ್ಸ್ ತಿನ್ನಿ, ಸ್ವಲ್ಪ ಸೀಡ್ಸ್ ತಿನ್ನಿ, ಆದರೆ ಪ್ರೋಟೀನ್ ಮತ್ತು ಎಕ್ಸಸೈಸ್ ಸ್ವಲ್ಪ ಓಡಾಡ್ಕೊಂಡಿರಿ. ಹಾಗಾಗಿ ಹೆಲ್ದಿಯಾಗಿ ಮೇಂಟೈನ್ ಮಾಡೋದು. ಏನಾದರೂ ಕಾಯಿಲೆ ಇದ್ದರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ.